ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನಿಗೆ ಗುಹನು ಆತಿಥ್ಯಗಳನ್ನು ಮಾಡಿದುದು ಎಂಬ 84ನೆಯ ಸರ್ಗಕ್ಕೆ ಸ್ವಾಗತ. ಆಗ ಗಂಗಾ ನದಿಯ ತೀರದಲ್ಲಿ ಬಂದಿಳಿದಿದ್ದ ಅಪಾರವಾದ ಸೈನ್ಯವನ್ನು ನೋಡಿದೊಡನೆಯೇ ಶೃಂಗಿಬೇರ ಪುರಾಧಿಪತಿಯಾದ ಗುಹನು ಬೆಚ್ಚಿ ಬಿದ್ದು ತನ್ನ ಜ್ಞಾತಿಗಳನ್ನು ನೋಡಿ, ಅದು ಅಲ್ಲಿ ನೋಡಿದಿರಾ, ಮಹಾಸಾಗರದಂತೆ ಅಪಾರವಾದ ದೊಡ್ಡ ಸೈನ್ಯವು ಗಂಗಾ ತೀರದಲ್ಲಿ ಬಂದಿಳಿದಿರುವುದು. ಇದಕ್ಕೆ ಪಾರವೆಲ್ಲಿರುವುದೆಂದು ಮನಸ್ಸಿನಲ್ಲಿ ಎಣಿಸುವುದಕ್ಕೂ ಸಾಧ್ಯವಿಲ್ಲದಂತಿದೆ. ಒಂದು ವೇಳೆ ಭರತನು ತನ್ನ ತಾಯಿಯಂತೆಯೇ ತಾನು ದುರ್ಬುದ್ಧಿಯಿಂದ ರಾಮನನ್ನು ಎದುರಿಸುವುದಕ್ಕಾಗಿ ತಾನೇ ಸೇನೆಯನ್ನು ಕಟ್ಟಿಕೊಂಡು ಬಂದಿರಬಹುದೇ? ಇದ್ದರೂ ಇರಬಹುದೆಂದೇ ಎಣಿಸಬೇಕಾಗಿದೆ. ಇದರಲ್ಲಿ ಸಂದೇಹವಿಲ್ಲ. ಅದು ಅಲ್ಲಿ ರಥದ ಮೇಲೆ ದೊಡ್ಡ ಆಕಾರವುಳ್ಳ ಕೋವಿದಾರ ಧ್ವಜವು ಕಾಣುತ್ತಿರುವುದಲ್ಲವೇ? ಇನ್ನು ಸಂದೇಹವೇನು? ಭರತನೇ ಸೇನಾ ಸಮೇತನಾಗಿ ಬಂದಿರುವನು. ನಮ್ಮ ಕಡೆಯವರೆಲ್ಲರನ್ನೂ ಈತನು ನಿರ್ಮೂಲವಾಗಿ ಕೊಂದು ಹಾಕಿದರೂ ಹಾಕಬಹುದು. ಇವನು ದುಷ್ಟಯಾದ ಆ ಕೈಕೇಯಿಯ ಮಗನಲ್ಲವೇ? ಅವಳಿಗೆ ಇರತಕ್ಕ ದುರ್ಬುದ್ಧಿಯೇ ಈತನಿಗೂ ಇರುವುದರಲ್ಲಿ ಸಂದೇಹವೇನಿದೆ? ದಶರಥನಂತೂ ಕೈಕೇಯಿಯ ಮಾತಿಗೆ ಕಿವಿಗೊಟ್ಟು ರಾಮನನ್ನು ಕಾಡಿಗಟ್ಟಿ ಬಿಟ್ಟನು. ಈಗ ರಾಜ್ಯವೆಲ್ಲವೂ ಈ ಭರತನ ಕೈಗೆ ಸಿಕ್ಕಿ ಹೋಗಿರುವುದು. ಕೈಗೆ ಸಿಕ್ಕಿದ ರಾಜ್ಯವನ್ನು ಸಂಪೂರ್ಣವಾಗಿ ದಕ್ಕಿಸಿಕೊಳ್ಳಬೇಕೆಂಬ ದುರಾಶೆಯಿಂದ ಈತನು ರಾಮನನ್ನು ಕೊಲ್ಲುವುದಕ್ಕಾಗಿಯೇ ಸೇನೆಯೊಡನೆ ಬಂದಿರುವನು. ರಾಮನು ಬಂದ ಮೇಲೆ ತನಗೆ ಈ ರಾಜ್ಯವು ದಕ್ಕದೆಂದು ತಾನೇ ತಿಳಿದುಕೊಂಡಿರುವನು. ಈಗ ರಾಮನು ಸಕ್ತ ಸಹಾಯ ಸಂಪತ್ತಿ ಇಲ್ಲದೆ ದುರ್ಬಲನಾಗಿರುವನೆಂದು ತಿಳಿದು ದಾಯಾದಿಯಾದ ಆತನನ್ನು ನಿಗ್ರಹಿಸುವುದಕ್ಕೆ ಇದೇ ಸಮಯವೆಂದು ಸೇನೆಯನ್ನು ಕಟ್ಟಿಕೊಂಡು ಬಂದಿರುವನು. ನನಗಾದರೂ ಆ ರಾಮನೇ ಪ್ರಭುವು, ನನಗೆ ಆತನೇ ಪರಮ ಮಿತ್ರನು. ಸಾಧ್ಯವಾದ ಮಟ್ಟಿಗೆ ಆತನಿಗೆ ಸಹಾಯಕನಾಗಿ ಇರಬೇಕಾದುದೇ ನನ್ನ ಕರ್ತವ್ಯವು. ಆದುದರಿಂದ ನೀವೆಲ್ಲರೂ ನಿಮ್ಮ ನಿಮ್ಮ ಆಯುಧಾದಿಗಳನ್ನು ಹಿಡಿದು ಸಿದ್ಧರಾಗಿ ಗಂಗಾ ತೀರಕ್ಕೆ ಹೊರಡಿರಿ. ನಮ್ಮ ಕಡೆಯ ಬೇಡರೆಲ್ಲರೂ ಸೇನೆಯೊಡನೆ ಆ ನದಿ ತೀರದಲ್ಲಿ ನಿಂತು ನದಿ ತರಣ ಮಾರ್ಗದಲ್ಲಿ ಯಾವನೊಬ್ಬನನ್ನು ಬಿಡದೆ ಕಾವಲಿರಲಿ. ಅವರವರು ಆಹಾರಾರ್ಥವಾಗಿ ಗೆಡ್ಡೆ ಗೆಣಸುಗಳನ್ನು, ಮಾಂಸಗಳನ್ನು, ಹಣ್ಣುಗಳನ್ನು ಸಿದ್ಧಪಡಿಸಿಕೊಂಡೇ ಅಲ್ಲಿಗೆ ಹೋಗಲಿ. ಒಂದೊಂದು ದೋಣಿಯಲ್ಲಿ 100 ಮಂದಿ ಬೇಡರೊಡನೆ 500 ದೋಣಿಗಳು ಸಿದ್ಧವಾಗಿ ಹೋಗಲಿ. ನಮ್ಮ ಬೇಡರಲ್ಲಿಯೂ ಒಳ್ಳೆಯ ಪ್ರಾಯ ಸಮರ್ಥರಾಗಿ ಬಲಾಢ್ಯರಾಗಿರುವವರನ್ನೇ ಆರಿಸಿ ಕಳುಹಿಸಿರಿ. ಅವರೆಲ್ಲರೂ ಆ ಗಂಗಾ ನದಿಯಲ್ಲಿ ಯಾರೊಬ್ಬರು ದಾಟಿ ಹೋಗದಂತೆ ತಡೆಯುತ್ತಿರಲಿ ಎಂದನು. ಆಮೇಲೆ ಪುನಃ ಆ ಗುಹನು ತನ್ನ ಮನಸ್ಸಿನಲ್ಲಿಯೇ ತಾನು ಭರತನ ಸುಗುಣಗಳನ್ನು ಸ್ಮರಿಸಿಕೊಂಡು ಎದುರಿಗಿದ್ದ ಮಂತ್ರಿಗಳನ್ನು ನೋಡಿ, ಎಲೆ ಅಮಾತ್ಯರೇ, ಒಂದು ವೇಳೆ ಭರತನು ರಾಮನಲ್ಲಿ ಸ್ನೇಹಭಾವದಿಂದಲೇ ಬಂದಿದ್ದರೂ ಇರಬಹುದು. ಹಾಗೆ ಆತನಲ್ಲಿ ರಾಮನ ವಿಷಯವಾಗಿ ದುರಭಿಪ್ರಾಯವೊಂದು ಇಲ್ಲವೆಂದು ನಿಶ್ಚಯವಾಗಿ ನಮಗೆ ತಿಳಿದ ಪಕ್ಷದಲ್ಲಿ ಆತನ ಸೈನ್ಯವೆಲ್ಲವೂ ಕ್ಷೇಮದಿಂದಲೇ ಗಂಗೆಯನ್ನು ದಾಟಿ ಹೋಗಲಿ. ಹಾಗಿಲ್ಲದೆ ಆತನು ರಾಮನಿಗೆ ವಿರೋಧಿಯಾಗಿಯೇ ಬಂದಿದ್ದ ಪಕ್ಷದಲ್ಲಿ ಆತನ ಸೈನ್ಯವನ್ನು ಕಂಡ ಕಡೆಯಲ್ಲಿ ಧ್ವಂಸ ಮಾಡಿಬಿಡಿರಿ ಎಂದು ಹೇಳಿ ತಾನು ಲೋಕಮರ್ಯಾದೆಯನ್ನು ಅನುಸರಿಸಿ ರಾಜನಾದ ಭರತನಿಗೆ ಕಾಣಿಕೆಯಾಗಿ ಪಟ್ಟೆ ಮಡಿ ಮೊದಲಾದ ವಸ್ತ್ರಾಭರಣಗಳನ್ನು, ಮೀನುಗಳನ್ನು, ಮೃಗಮಾಂಸಗಳನ್ನು, ಜೇನನ್ನು ತೆಗೆದುಕೊಂಡು ಎದುರುಗೊಂಡು ಬಂದನು. ಹೀಗೆ ಸಪರಿವಾರನಾಗಿ ಬರುತ್ತಿದ್ದ ಗುಹನನ್ನು ಭರತನ ಸಮೀಪದಲ್ಲಿದ್ದ ಸುಮಂತ್ರನು ದೂರದಿಂದಲೇ ನೋಡಿ ಭರತನನ್ನು ಕುರಿತು ವಿನಯದಿಂದ, ಎಲೈ ರಾಜಪುತ್ರನೇ, ಅದೋ ನೋಡು, ಬೇಡರಿಗೆಲ್ಲ ಪ್ರಭುವಾದ ಗುಹನೆಂಬುವನು ಸಾವಿರಾರು ಮಂದಿ ಬಂಧುಗಳೊಡಗೂಡಿ ಬರುತ್ತಿರುವನು. ಈತನಿಗೆ ದಂಡಕಾರಣ್ಯದ ಸಮಸ್ತ ಪ್ರದೇಶಗಳಲ್ಲಿಯೂ ಬಹಳ ದಿವಸಗಳ ಬಳಕೆಯುಂಟು. ನಿಮ್ಮಣ್ಣನಿಗೆ ಈತನು ಬಹಳ ಪ್ರಿಯ ಮಿತ್ರನು. ಇದರ ಮೇಲೆ ವಯೋವೃದ್ಧನಾಗಿಯೂ ಇರುವನು. ಆತನಿಗೆ ನೀನು ದರ್ಶನವನ್ನು ಕೊಟ್ಟು ಉಚಿತ ರೀತಿಯಿಂದ ಮನ್ನಿಸಬೇಕು.
ಆತನು ಈ ಪ್ರದೇಶದ ಬೇಡರಿಗೆಲ್ಲ ದೊರೆ ಎನಿಸಿಕೊಂಡಿರುವನು. ರಾಮ ಲಕ್ಷ್ಮಣರ ವೃತ್ತಾಂತವನ್ನು ಇವನು ಆಗಾಗ ತಿಳಿದುಕೊಳ್ಳುತ್ತಿರುವನು. ಈಗಲೂ ಅವರು ಎಲ್ಲಿರುವರೆಂದು ಈತನಿಗೆ ನಿಶ್ಚಯವಾಗಿ ತಿಳಿದಿರಬಹುದು ಎಂದನು. ಸುಮಂತ್ರನು ಹೇಳಿದ ಈ ಶುಭವಾಕ್ಯವನ್ನು ಕೇಳಿ ಭರತನು ಆತನನ್ನು ಕುರಿತು, ಎಲೆ ಸೂತನೆ, ಅದಕ್ಕೆ ತಡೆಯೇನು? ಆ ಗುಹನು ಈ ಕ್ಷಣವೇ ನನ್ನನ್ನು ಬಂದು ನೋಡಬಹುದು ಎಂದನು. ಅಷ್ಟರಲ್ಲಿ ಗುಹನು ಸಮೀಪಸ್ಥನಾಗಿ ತನ್ನ ದರ್ಶನಕ್ಕೆ ಭರತನು ಅನುಮತಿ ಕೊಟ್ಟುದನ್ನು ಕೇಳಿ ಸಂತೋಷಯುಕ್ತನಾಗಿ ತನ್ನ ಸಮಸ್ತ ಬಂಧುಗಳೊಡನೆ ಭರತನ ಬಳಿಗೆ ಬಂದು ವಿನಯದಿಂದ ಮುಂದೆ ನಿಂತು, ಎಲೈ ರಾಜಪುತ್ರನೇ, ಈ ನಮ್ಮ ದೇಶವೆಲ್ಲವೂ ನಿನ್ನ ಅಯೋಧ್ಯೆಗೆ ಮನೆಯ ಹಿಂದಿನ ತೋಟದಂತೆಯೇ ಹೊರತು ಬೇರೆಯಲ್ಲ. ನೀನು ಇದನ್ನು ಬೇರೆಯವರದು ಎಂದು ಎಣಿಸಬೇಡ. ಇದರಲ್ಲಿ ನಿನಗೆ ಸರ್ವ ಸ್ವಾತಂತ್ರ್ಯವುಂಟು. ನೀನು ಇಲ್ಲಿಗೆ ಹೊರಟು ಬರುವ ವಿಷಯವು ನಮಗೆ ಮೊದಲೇ ತಿಳಿಯದೆ ನಾವು ಮೋಸ ಹೋದೆವು. ಈಗ ಇದು ನಮಗೆ ಮೊದಲೇ ತಿಳಿದಿದ್ದರೆ ಇನ್ನೂ ಎಷ್ಟೋ ಅನುಕೂಲಗಳನ್ನು ಕಲ್ಪಿಸಿಕೊಟ್ಟು ನಮ್ಮ ರಾಜಭಕ್ತಿಯನ್ನು ತೋರ್ಪಡಿಸುತ್ತಿದ್ದೆವು. ಇದು ಈಗಲೂ ನಮ್ಮ ಸಮಸ್ತ ಸ್ವತ್ತನ್ನು ನಿನಗೆ ಒಪ್ಪಿಸಿರುವೆವು. ನಿನಗೆ ದಾಸಭೂತರಾದ ನಮ್ಮ ಮನೆಯಲ್ಲಿ ಸ್ವೇಚ್ಛೆಯಾಗಿ ಇದ್ದು ಹೋಗಬಹುದು. ನಮ್ಮ ಕಡೆಯ ಬೇಡರು ಬೇಕಾದಷ್ಟು ಕಂದಮೂಲಗಳನ್ನು ಸಂಗ್ರಹಿಸಿಟ್ಟಿರುವರು. ಹಸಿಯ ಮಾಂಸವಾಗಲಿ ಒಣಗಿದ ಮಾಂಸವಾಗಲಿ ಯಾವುದು ಬೇಕಾದರೂ ಸಿದ್ಧವಾಗಿರುವುದು. ಕಾಡಿನಲ್ಲಿ ಸಿಕ್ಕುವ ಸಮಸ್ತ ಧಾನ್ಯಗಳು ಮನೆಯಲ್ಲಿ ತುಂಬಿರುವವು. ಈ ನಿನ್ನ ಸಮಸ್ತ ಸೈನ್ಯವು ಈ ರಾತ್ರಿಯಲ್ಲಿ ಇಲ್ಲಿಯೇ ಇದ್ದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಹೋಗಬೇಕೆಂಬುದೇ ನನ್ನ ಪ್ರಾರ್ಥನೆಯು. ಹಾಗೆಯೇ ನೀನು ನಮ್ಮ ಸತ್ಕಾರಗಳನ್ನು ಸ್ವೀಕರಿಸಿ ಸೇನಾ ಸಮೇತನಾಗಿ ನಾಳೆ ಮುಂದಕ್ಕೆ ಪ್ರಯಾಣ ಮಾಡಬಹುದು ಎಂದನು. ಇಲ್ಲಿಗೆ 84ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.